ಕಲಬುರಗಿಯಲ್ಲಿ ನ್ಯಾಷನಲ್ ಹೈವೇ ಕಳಪೆ ಕಾಮಗಾರಿ ಕಂಡುಬಂದಿದೆ. ಕಲಬುರಗಿ ಪರತಾಬಾದ್ ನಡುವೆ ನಡೆದಂತ ರಸ್ತೆ ಕಾಮಗಾರಿ ಇದು. 9 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ವಹಣೆಯ ಕಾಮಗಾರಿ ನಡೀತಾ ಇದೆ. NH50ರಲ್ಲಿ 14 ಕಿಲೋಮೀಟರ್ ಡಾಂಬರೀಕರಣ ಆಗಿದೆ. ಕಳಪೆ ಡಾಂಬರೀಕರಣದ ವಿರುದ್ಧವಾಗಿ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ರಸ್ತೆಯಲ್ಲಿ ಡಾಂಬರ್ ಅನ್ನ ಕಿತ್ತು ತೋರಿಸಿದ್ದಾರೆ ಸ್ಥಳೀಯರು. ಅಧಿಕಾರಿಗಳು ಗುತ್ತಿಗೆದಾರರ ವಿರುದ್ಧ ಹಣ ಲೂಟಿ ಮಾಡಿರುವಂತ ಆರೋಪ ಕೇಳಿಬಂದಿದೆ. ತಪ್ಪಿತಸ್ಥ ಅಧಿಕಾರಿ ಗುತ್ತಿಗೆದಾರರ ವಿರುದ್ಧ ಕ್ರಮ ಆಗಲೇಬೇಕು ಅನ್ನುವಂತ ಒತ್ತಾಯ ಕೇಳಿಬಂದಿದೆ. ಒಂದಲ್ಲ ಎರಡಲ್ಲ 9 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ವಹಣೆಯ ಕಾಮಗಾರಿ ನಡೀತಾ ಇದೆ. ಆದ್ರೆ ಅದು ಪ್ರಾಪರ್ ವೇ ಅಲ್ಲಿ ಆಗ್ತಾ ಇಲ್ಲ. ಹಾಗಾಗಿ ಈ ತಪ್ಪಿತಸ್ಥ ಅಧಿಕಾರಿಗಳು ಯಾರಿದ್ದಾರೆ, ಯಾರು ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದಾರೆ, ಜೊತೆಗೆ ಆ ಗುತ್ತಿಗೆದಾರರು ಯಾರಿದ್ದಾರೆ ಅವರ ವಿರುದ್ಧವಾಗಿ ಕ್ರಮ ಆಗಲೇಬೇಕು ಅಂತ ಹೇಳಿ ಈಗ ಸಾರ್ವಜನಿಕರು, ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳಪೆ ಡಾಂಬರೀಕರಣ ಮಾಡಿದ್ದಾರೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಆ ಡಾಂಬರೀಕರಣ ಮಾಡಿರೋದನ್ನ ಯಾವ ರೀತಿಯಾಗಿ ಜನರು ಕೂಡ ಎತ್ತು ತೋರಿಸ್ತಾ ಇದ್ದಾರೆ. ಪುಡಿ ಪುಡಿಯಾಗಿ ಅದು ಹೇಗೆ ಎದ್ದು ಬರ್ತಾ ಇದೆ. ಕಳಪೆ ಅಂತ ಹೇಳಿ ಈಗ ಆಕ್ರೋಶವನ್ನ ಕೂಡ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಬುರಗಿ ಪರತಾಬಾದ್ ನಡುವೆ ನಡೆದಂತಹ ರಸ್ತೆ ಕಾಮಗಾರಿ ಇದು. ಜೇವರ್ಗಿ ತಾಲೂಕಿನ ಹೆದ್ದಾರಿಯಲ್ಲಿ ಏನು PT ಡಾಂಬರ್ ರೋಡ್ ಅಂತಕ್ಕಂಥದ್ದು ಏನು ನವೀಕರಣ ಆಗಿದೆ. ಈ ನವೀಕರಣದಲ್ಲಿ ಪೂರಾ ಕಳಪೆ ಕಾಮಗಾರಿ ಇದೆ. ಯಾಕಂತಂದರೆ ಇಲ್ಲಿ ನೋಡಿದ್ರೆ ಪೂರಾನೇ ಏನಪ್ಪ ಅಂತಂದರೆ ಕೈ ಹಾಕಿದ್ರೆ ಪೂರಾ ಕೆತ್ತಾ ಇದೆ. ಇದರಲ್ಲಿ ಕ್ವಾಲಿಟಿ ಬರಾಬರಿ ಇಲ್ಲ. ಬಟ್ ಇದರಲ್ಲಿ ಪೂರಾ ಮೋಸ ಇದೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟ AW ಆಗಿರ್ಬೋದು, ಮತ್ತು ಸೆಕ್ಷನ್ ಆಫೀಸರ್ ಆಗಿರ್ಬೋದು, WA ಆಗಿರ್ಬೋದು, ಇವರನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು. ಯಾಕಪ್ಪ ಅಂತಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಇದು ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಸಾವಿರಾರು ಕೋಟಿ ಅನುದಾನ ಬಂದಿರ್ತದೆ. ಆದರೆ ಹೆಸರಿನಲ್ಲಿ ಏನಪ್ಪ ಅಂದ್ರೆ ಅಧಿಕಾರಿಗಳು ಇದು ಲೂಟಿ ಹೊಡೆಯತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಇವರನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು. ಆದರೆ ಗುತ್ತಿಗೆದಾರರು ಏನಪ್ಪ ಅಂತಂದರೆ ಗುತ್ತಿಗೆದಾರರು ಮತ್ತು ಆಫೀಸರ್ಗಳು ಶಾಮೀಲಾಗಿ ಇಂಥ ಕಳ್ಳಾಟ ಆಡ್ತಾಯಿದ್ದಾರೆ. ಇವ್ರಿಗೆ ಏನಪ್ಪ ಅಂತಂದ್ರೆ ಇದು ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ಗುತ್ತಿಗೆದಾರರಿಗೆ ಅವ್ರಿಗೇನಪ್ಪ ಅಂದ್ರೆ ಅವ್ರಿಗೆ ಲೈಸೆನ್ಸ್ ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕು. ಮುಂದೆ ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ, ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿನೂ ಏನಪ್ಪ ಅಂದರೆ ಇವ್ರಿಗೆ ಇಂಥವ್ರಿಗೆ ಟೆಂಡರ್ ಕೊಡಬಾರ್ದು. ಆಮೇಲೆ ಈ ಅಧಿಕಾರಿಗಳ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು. ಇವರ ಆಸ್ತಿ ಮುಟ್ಟುಗೋಲು ಹಾಕುವಂಥ ಕೆಲಸ ಸರ್ಕಾರ ಮಾಡಬೇಕು. ಹಾಗಾಗಿ ಇವರಿಗೆ ಅರಿವು ಬರ್ತದೆ. ಇಲ್ಲ ಅಂತಂದರೆ ನಾವು ಆಡೋದೇ ಆಟ ಅಂತ ಹೇಳ್ಕಿಸಿಂದ